ಕಾಲ್ತುಳಿತದ ವಿಚಾರವಾಗಿ ಚರ್ಚೆ ಮಾಡಿದೆ. ಇತ್ತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಮುಗಿಬೀಳುತ್ತಾ ಇದ್ದಾರೆ. ಸಿಎಂ ಡಿಸಿಎಂ ಪ್ರಚಾರದ ಹುಚ್ಚಿಗೆ ಅಥವಾ ಪ್ರಚಾರದ ಪೈಪೋಟಿಯಿಂದನೇ ಈ ದುರಂತ ಆಗಿದೆ ಅಂತ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವಾಗಿ ಪ್ರತಿಪಕ್ಷಗಳ ಮುಂದುವರೆದ ಭಾಗದ ವಾಗ್ದಾಳಿ ಹೇಗಿದೆ ಬನ್ನಿ ನೋಡೋಣ. ಕಾಲ್ತುಳಿತ ದುರಂತ, ರಾಜಕೀಯ ಜಟಾಪಟಿ, ದಿಗ್ಗಜರ ಪೈಪೋಟಿಗೆ ದುರಂತ ಎಂದ ಬಿವೈವಿ. ಸುಳ್ಳನ್ನೇ ಸತ್ಯ ಮಾಡ್ತೀರಿ, ಪ್ರಿಯಾಂಕ್ ಖೆಂಡ. ಕಾಲ್ತುಳಿತ ದುರಂತ ಸಂಬಂಧ ಟಾಕ್ ವಾರ್ ಜೋರಾಗಿದೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದೆ. ಸಿಎಂ ಡಿಸಿಎಂ ಪ್ರಚಾರದ ಪೈಪೋಟಿಗೆ ದುರಂತ ಆಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರೋಪಿಸಿದ್ರು. ಜೂನ್ 4ನೇ ತಾರೀಕು ಬೆಂಗಳೂರಿನಲ್ಲಿ ಇಬ್ಬರು ದಿಗ್ಗಜರ ನಡುವೆ ಒಂದು ಪೈಪೋಟಿ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅನಿಸ್ತದೆ, ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಭರ್ಜರಿ ಜನಪ್ರಿಯತೆ ಇದೆ. ತಮ್ಮ ಗ್ಯಾರಂಟಿಗಳ ಪರಿಣಾಮ ಮತ್ತು ಜಾಹೀರಾತುಗಳ ಪರಿಣಾಮವಾಗಿ ರಾಜ್ಯಾದ್ಯಂತ ಬಹಳ ಜನಪ್ರಿಯತೆನ ಕಾಂಗ್ರೆಸ್ ಸರ್ಕಾರ ಒಂದು ಜನಪ್ರಿಯತೆನ ಗಳಿಸ್ಕೊಂಡಿದೆ. ಆ ಒಂದು ವಾತಾವರಣವನ್ನು ಕೂಡ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ಅದರ ಮೂಲಕ ನಮ್ಮ ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜನಪ್ರಿಯತೆನ ಹೆಚ್ಚಿಸ್ಕೋಬೇಕು. ತತ್ಕ್ಷಣ DK ಶಿವಕುಮಾರ್ ಅವರು ಏರ್ಪೋರ್ಟ್ಗೆ ಧಾವಿಸ್ತಾರೆ. ಅವ್ರನ್ನ ತಪ್ಪಿಕೊಂಡು ಅಪ್ಕೊಂಡು ಬಾಚ್ಕೊಂಡು ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡ್ತಾರೆ. ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು? ವಿಜಯೇಂದ್ರ ಪ್ರಿಯಾಂಕ್ ಮಧ್ಯೆ ಹರಕೆ ಕುರಿ ಫೈಟ್. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಲೋಪವನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ, ಸೀನಿಯರ್ IPS ಆಫೀಸರ್ಸ್, ಯಾರು ಪ್ರಾಮಾಣಿಕವಾಗಿ ಸಲಹೆಗಳನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರಕ್ಕೆ, ಯಾರು ಕಳೆದ 30 ವರ್ಷಗಳಿಂದ ಪ್ರಾಮಾಣಿಕವಾಗಿ ಇಲಾಖೆಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ, ಅವರ ಮೇಲೆ ಒಂದು ಗದಪ್ರಹಾರ ಆಗಿದೆ. ಹರಕೆಯ ಕುರಿಯಾಗಿ ಮಾಡಿದ್ದಾರೆ. ನೀವು ನೋಡ್ರಿ, ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ, ನಮ್ಮ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ. ನೀವು ಕೊಡಿ ಅಂದರೆ ನೈತಿಕತೆ ಇದೆ. ನಮಗಿಂತ ಘೋರ ಅಪರಾಧಗಳನ್ನು ಮಾಡಿಬಿಟ್ಟು ನೀವು ಇವತ್ತು ನಮಗೆ ನೀತಿ ಪಾಠ ಹೇಳಕ್ ಬರ್ತಾ ಇದ್ದೀರಾ? ಸಿಎಂ ನನ್ನ ಹೊಣೆ ಇಲ್ಲ ಅಂದಿದ್ದಾರೆ ಅಂತ BY ವಿಜಯೇಂದ್ರ ಸಿಡಿದಿದ್ರು. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅಂದ್ರು. ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ಹೇಳಿಕೆಯನ್ನು ನೀಡಿದ್ದಾರೆ, ವಿಧಾನಸೌಧದ ಮುಂದೆ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ, ಅದಕ್ಕೆ ನಾನು ಹೊಣೆಗಾರ ಅಲ್ಲ, ತನ್ನ ಸರ್ಕಾರ ಅಂತ ಆಮೇಲೆ ಹೇಳ್ತಾರೆ. ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲೂ ಕಾರ್ಯಕ್ರಮ ಮಾಡಿದ್ರು, ವಿಧಾನಸೌಧದ ಮುಂದೆ ಕೂಡ ಕಾರ್ಯಕ್ರಮ ಮಾಡಿದ್ರು. ಸರ್ಕಾರಕ್ಕೆ ವಿನಂತಿ, ಆಗ್ರಹ ಎರಡು ಮಾತು. ಅವ್ರಿಗೆ ನಿಮ್ಮ ಭಾಷೆ ಏನು ಹೇಳ್ತಿರಲ್ಲ, ನಿಮ್ಮ ಮಾತು, ಆ ಮಾತು ನಾನಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಶಾಂತಿ ಸಿಗಲ್ಲ. ಅವ್ರ ಕುಟುಂಬಕ್ಕೆ ಇಲ್ಲಪ್ಪ ನಮ್ಮ ಇವ್ರು ಹೇಳಿದಂಥ ಮಾತು ನಮಗೆ ನೆಮ್ಮದಿ ತಂದಿದೆ, ಆಗಿದ್ದಾಗೋಯ್ತು, ನೆಮ್ಮದಿ ತಂದಿದೆ, ಮುಂದೆ ಈ ಥರದ ಘಟನೆ ಆಗಬಾರ್ದು ಅನ್ನೋ ರೀತಿ ಸರ್ಕಾರದ ನಡವಳಿಕೆ ಇದ್ದರೆ ಒಳ್ಳೇದು. ಪ್ರಿಯಾಂಕ್ ಸಿಟಿ ರವಿ ಮಧ್ಯೆ ನಿರ್ಲಕ್ಷ್ಯ, ಲೋಪದೋಷ ಫೈಟ್. ಹಾಗಾಗಿ ಈಗ ಅವರು ಉತ್ತರಿಸಬೇಕಾಗಿರೋದು ಕ್ರಿಮಿನಲ್ ಕಾನ್ಸ್ಪಿರಸಿ ಬಗ್ಗೆ, ಕ್ರಿಮಿನಲ್ ನೆಗ್ಲಿಜೆನ್ಸಿ ಬಗ್ಗೆ, 11 ಜನರ ಸಾವಿನ ಬಗ್ಗೆ. ಅದಕ್ಕೆ ಜನರಿಗೆ ಉತ್ತರಿಸ್ಲಿ. ಜನ ಸ್ಟಾಂಪೇಡ್ನಲ್ಲಿ ಸತ್ರು ಅಂತ ಗೊತ್ತಾದ ನಂತರನೂ ಕಪ್ಪಿಗೆ ಮುತ್ತಿಟ್ಟಿರುವಂಥ ಅಮಾನವೀಯತೆ ಬಗ್ಗೆ, ಮನುಷ್ಯತ್ವ ಇಲ್ಲದೆ ಇರೋದ್ರ ಬಗ್ಗೆ, ಅಂಥ ಸಂದರ್ಭದಲ್ಲೂ ಕೂಡ ಜನಾರ್ದನ್ ಹೋಟ್ಲ ದೋಸೆ ತಿನ್ನುವ ಮನಸ್ಥಿತಿಯ ಬಗ್ಗೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿರೋದು, ಇದ್ರ ಬಗ್ಗೆ ಉತ್ತರಿಸಬೇಕಾಗಿರೋದು. ಜವಾಬ್ದಾರಿ ಇದೆ, ನಮ್ಮದು, ಒಪ್ಕೊಂಡಿದ್ದೀವಿ ಲೋಪಗಳಾಗಿವೆ ಅಂತ. ಅದನ್ನು ಸರಿಪಡಿಸೋದು ಕೂಡ ನಮ್ಮ ಕೆಲಸ ಅಂತ ನಾವು ಹೇಳ್ತಾ ಇದ್ದೀವಲ್ಲ. ನಾವು ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಯಾವುದೇ ಪ್ರಶ್ನೆಗೆ ಇರೋ ಪ್ರಶ್ನೆಗೆ ಉತ್ತರಿಸಲಾರದೆ ಹೋಗ್ತಾ ಇದೀವ, ಜಾರ್ಕೊಂಡಿದ್ದೀವ ನಾವು. ಸರ್ಕಾರದ ಜವಾಬ್ದಾರಿ ಎಂದ ಶಾಸಕ ರಾಜು ಕಾಗೆ. ರಾಜ್ಯದಲ್ಲಿ ಏನೇ ಆದ್ರೂ ಸರ್ಕಾರದ ಜವಾಬ್ದಾರಿ ಅಂತ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಹೇಳಿದ್ರು. ಆಗಿದೆ, ತರಾತುರದಲ್ಲಿ ಆಗಿದೆ, ನಾನು ಅದಕ್ಕೆ ಬದ್ಧನಿದ್ದೀನಿ. ಆದರೆ ಅದು ಯಾರೂ ಏನೂ ಮಾಡ್ಲಿಕ್ಕೆ ಆಗೋದಲ್ಲ. ಒಂದು ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಘಟನೆ ಆದದ್ದು ಬಹಳ ದುಃಖದಾಯಕವಾದಂಥ ಘಟನೆ. ಐತಿ ಅನ್ನೋದು ಒಂದು ತಪ್ಪಿತರ ವಿರುದ್ಧ ಕ್ರಮ ತಗೊಂಡು ಮುಂದೆ ಇಂಥ ಘಟನೆಗಳು ಆಗಬಾರ್ದು ಅನ್ನೋದು ನೋಡ್ಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ. ಕಾಲ್ತುಳಿತ ದುರಂತಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡ್ತಿದೆ. ರಾಜೀನಾಮೆಗೂ ಆಗ್ರಹಿಸುತ್ತಿದ್ದಾರೆ. ಮತ್ತೊಂದು ಕಡೆ ಕೆಲ ಕಾಂಗ್ರೆಸ್ ನಾಯಕರೇ ಲೋಪದೋಷ ಆಗಿರೋದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.